ಲೋಕಸಭೆ ಫಲಿತಾಂಶ ನೋಡಿ ಬೆಚ್ಚಿ ಬಿದ್ದಿದೆ ಕಾಂಗ್ರೆಸ್ ಹೈಕಮಾಂಡ್. ಜಿಲ್ಲೆಯ ಸಚಿವರಿಗೆ ಆ ಕ್ಷೇತ್ರದ ಜವಾಬ್ದಾರಿಯನ್ನ ಕಾಂಗ್ರೆಸ್ ನೀಡಿತ್ತು. ಹೆಚ್ಚು ಪ್ರಭಾವ ಹೊಂದಿದ್ದಾರೆ ಅಂತ ಸಚಿವರಿಗೆ ಜವಾಬ್ದಾರಿ ಕೊಟ್ಟರು. ಸಚಿವರ ಹೆಗಲಿಗೆ ಜವಾಬ್ದಾರಿ ಹಾಕಿತ್ತು ಕಾಂಗ್ರೆಸ್ ಹೈಕಮಾಂಡ್. ಲೋಕಸಭೆ ಗೆಲ್ಲೋದಿರಲಿ, ಸ್ವಕ್ಷೇತ್ರದಲ್ಲೇ ಲೀಡ್ ಕೊಡಿಸೋದಕ್ಕೆ ವಿಫಲವಾಗಿದ್ದಾರೆ. ತಾವು ಗೆದ್ದ ವಿಧಾನಸಭೆ ಕ್ಷೇತ್ರದಲ್ಲೇ ಲೀಡ್ ಕೊಡಿಸೋದ್ರಲ್ಲಿ ವಿಫಲರಾಗಿದ್ದಾರೆ. ಲೋಕಸಭೆ ಫಲಿತಾಂಶ ನೋಡಿ ಸಚಿವರೇ ಶಾಕ್ ಆಗಿದ್ದಾರೆ. ಸಚಿವ ಸ್ಥಾನದ ಆಕಾಂಕ್ಷಿಗಳಿಗೆ ಇದು ಅಸ್ತ್ರವಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ಸಚಿವ ಸ್ಥಾನದ ಬೇಡಿಕೆ ಇಡೋದಕ್ಕೆ ಹಿರಿಯ ನಾಯಕರಿಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ. ಸೊ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ, ಯಾರ್ಯಾರಿಗೆ ಎಷ್ಟೆಷ್ಟು ಅವರದೇ ಕ್ಷೇತ್ರದಲ್ಲಿ ಲೀಡ್ಗಳು ಎದುರಿನ ಪಕ್ಷಕ್ಕೆ ಕೊಟ್ಟಿದ್ದಾರೆ, ಎದುರಿನ ಪಕ್ಷಕ್ಕೆ ಹೋಗಿದೆ ಅನ್ನೋದನ್ನ ನಮ್ಮ ಸ್ಕ್ರೀನ್ನಲ್ಲಿ ನೀವು ನೋಡ್ತಾ ಇದ್ದೀರಾ. ಎಲ್ಲಿ ವಿಫಲರಾದ್ರು ಹಾಗಾದ್ರೆ ಸಚಿವರು? ಪ್ರಮುಖವಾಗಿ ಸಚಿವರ ಮಕ್ಕಳುಗಳಿಗೆ ಟಿಕೆಟ್ ನೀಡಲಾಗಿತ್ತು. ಆಯಾ ಕ್ಷೇತ್ರದಲ್ಲಿ ಸಚಿವರ ಜವಾಬ್ದಾರಿಗಳನ್ನು ಕೊಡಲಾಗಿತ್ತು, ವಾರ್ನಿಂಗ್ ಕೊಡಲಾಗಿತ್ತು. ಒಂದು ವೇಳೆ ಕ್ಷೇತ್ರ ಗೆಲ್ಲಿಸ್ಕೊಂಡು ಬರಲಿಲ್ಲ ಅಂದರೆ ಮುಂದೆ ನಮ್ಮನ್ನೇನು ಕೇಳಬೇಡಿ, ಸಚಿವ ಸ್ಥಾನ ಕಳ್ಕೊಳ್ಳೋ ಸಾಧ್ಯತೆ ಇದೆ ಅನ್ನೋ ಚರ್ಚೆಯೂ ಕೂಡ ಪಕ್ಷದಲ್ಲಿ ಈ ಹಿಂದೆ ಆಗಿತ್ತು. ಹಾಗಾದ್ರೆ ಎಲ್ಲಿ ಎಡವಟ್ಟಾಯಿತು? ಸಚಿವರ ಕ್ಷೇತ್ರಗಳಲ್ಲೇ, ಯಾವ ಕ್ಷೇತ್ರದಲ್ಲಿ ಅವರು ಗೆದ್ದುಕೊಂಡು ಬಂದಿದ್ರಲ್ಲ ಆ ಕ್ಷೇತ್ರಗಳಲ್ಲೇ ಲೀಡ್ ಎದುರಿನ ಪಕ್ಷಕ್ಕೆ ಹೋಗಿದೆ ಅಂತ ಹೇಳಿದ್ರೆ ಏನಾಗಿದೆ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಶುರುವಾಗಿದೆ. ಸಚಿವರುಗಳಿಗೆ ಸ್ಥಾನ ಕಳೆದುಕೊಳ್ತಾರಾ ಅನ್ನೋ ಚರ್ಚೆಯೂ ಕೂಡ ಆಗಿದೆ. ಪ್ರಶಾಂತ್, ವೇರ್ ವೆಂಟ್ ರಾಂಗ್ ಅಂದರೆ ಅಕ್ಕಪಕ್ಕದ ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಸಿಗೋದು ಬೇರೆ, ಅವರದ್ದೇ ಕ್ಷೇತ್ರಗಳಲ್ಲಿ ಲೀಡ್ ಸಿಗೋದು ಬೇರೆ. ಬಿಜೆಪಿಗೆ, JDSಗೆ ನೋಡಿ, ಸಚಿವರಿಗೆ ಟಾಸ್ಕ್ ನೀಡಲಾಗಿತ್ತು. ನೀವು ನಿಮ್ಮ ಜಿಲ್ಲೆಗಳನ್ನು ಗೆಲ್ಸ್ಕೊಂಡು ಬರಬೇಕು. ಗೆಲ್ಸ್ಕೊಂಡು ಬಂದರೆ ನೀವು ಸಚಿವರಾಗಿ ಮುಂದುವರಿತೀರಿ, ಇಲ್ಲಾದರೆ ಹೊಸಬರಿಗೆ ಅವಕಾಶ ಕೊಡ್ತೀವಿ. ಬಟ್ ಮುಖ್ಯಮಂತ್ರಿಗಳೇ ಮೈಸೂರನ್ನು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟು ಬಾರಿ ಮೈಸೂರಿಗೆ ಹೋದರು ಅವರು, ಮೈಸೂರು ಗೆಲ್ಸ್ಕೊಳ್ಳೋಕ್ಕಾಗಲಿಲ್ಲ. ಈಗ DK ಶಿವಕುಮಾರ್ ಅಂದರೆ ಅವರು ಸ್ವತಃ ಅವರ ಸಹೋದರ ಸೋತೋದ್ರು. ಕನಕಪುರದಲ್ಲಿ BJP ಬರೀ 25,000 ಲೀಡ್ ಮಾತ್ರ DK ಸುರೇಶ್ ಅವ್ರಿಗೆ ಸಿಕ್ಕಿದೆ. 70,000-80,000 ಅಲ್ಲಿಂದಲೇ ಲೀಡ್ ಬರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. DK ಶಿವಕುಮಾರ್ ವೇಗಕ್ಕೆ ಬೆಂಗಳೂರು ಗ್ರಾಮಾಂತರದ ಜನ ಒಂದು ಕಡಿವಾಣ ಹಾಕುವ ಪ್ರಯತ್ನವನ್ನು ಮಾಡಿದ್ದಾರೆ. DK ಸುರೇಶ್ ಸೋತೋಗಿದ್ದಾರೆ. ಬೇರೆ ಬೇರೆ ಕ್ಷೇತ್ರ ತೆಗೆದುಕೊಳ್ಳಿ, ದಿನೇಶ್ ಗುಂಡೂರಾವ್, ಮನ್ಸೂರ್ ಅಲಿ ಖಾನ್, BC ಮೋಹನ್ ಅಲ್ಲಿ 74,000 ತೆಗೆದುಕೊಂಡಿದ್ದಾರೆ. ಗಾಂಧಿನಗರ ಸತತವಾಗಿ ದಿನೇಶ್ ಗುಂಡೂರಾವ್ ಗೆಲ್ತಾ ಇರ್ತಕ್ಕಂಥ ಕ್ಷೇತ್ರ, ಅಲ್ಲಿ BJP ಮತ ಜಾಸ್ತಿ ತೆಗೆದುಕೊಂಡಿದೆ. MC ಸುಧಾಕರ್ ಮಂತ್ರಿ ಇದ್ದಾರೆ. ಚಿಂತಾಮಣಿಯಲ್ಲಿ ಮಲ್ಲೇಶ್ ಬಾಬುಗೆ 89,000 ಓಟ್ ಬಿದ್ದಿದ್ರೆ KV ಗೌತಮ್ಗೆ 82,000 ಬಿದ್ದಿವೆ, ಮೈನಸ್. ಮಧು ಬಂಗಾರಪ್ಪ ಇದು ವೆರಿ ವೋಕಲ್ ಮಿನಿಸ್ಟರ್, ತುಂಬ ಟೀಕೆಗಳನ್ನು ಮಾಡ್ತಾಯಿದ್ರು, ತುಂಬ ಮಾತನಾಡ್ತಾಯಿದ್ರು. ಅವರದ್ದು ಕ್ಷೇತ್ರದಲ್ಲಿ ಸ್ವತಃ ಅವರ ಸಹೋದರಿಗೆ ಲೀಡ್ ಕೊಡ್ಸಕ್ಕೆ ಮಧು ಬಂಗಾರಪ್ಪಗಾಗಿಲ್ಲ. ಗೀತಾ ಶಿವರಾಜ್ ಕುಮಾರ್ 70 ತೆಗೆದುಕೊಂಡಿದ್ರೆ, ರಾಘವೇಂದ್ರ 88,000 ಮತಗಳನ್ನು ತೆಗೆದುಕೊಂಡಿದ್ದಾರೆ. 18,000 ಲೀಡು. ರಾಮಲಿಂಗಾರೆಡ್ಡಿ ಮಗಳಿಗೆ ಲೀಡ್ ಕೊಡಿಸ್ಲಿಕ್ಕೆ BTM ಲೇಔಟಲ್ಲಿ ರಾಮಲಿಂಗಾರೆಡ್ಡಿ ಅವ್ರಿಗಾಗಿಲ್ಲ. ಅಲ್ಲಿ ತೇಜಸ್ವಿ ಸೂರ್ಯಾಗೆ 72,000 ಇದ್ದರೆ ಸೌಮ್ಯ ರೆಡ್ಡಿಗೆ 63 ಇವೆ. ಕೆಲವು ಕ್ಷೇತ್ರಗಳು ನಾನು ಒಪ್ಕೊಳ್ತೀನಿ. ಈಗ BTM ಹ್ಯೂಜ್ಲಿ ಅರ್ಬನ್ ಕ್ಷೇತ್ರ, ನರೇಂದ್ರ ಮೋದಿಯವರ ಜನಪ್ರಿಯತೆ ಜಾಸ್ತಿ ಇರುತ್ತೆ. ವಿಧಾನಸಭೆಗೆ ನಾವು ರಾಮಲಿಂಗಾರೆಡ್ಡಿಗೆ ಹಾಕ್ತೀವಿ, ಲೋಕಸಭೆಗೆ ನಾವು BJPಗೆ ಹಾಕ್ತೀವಿ ಅನ್ನೋದು ಮೊದಲಿಂದಲೂ ಕೂಡ ಇದೆ. ನನ್ನ ಮಗಳಿಗೆ ಲೀಡ್ ಕೊಡಿಸ್ಲಿಕ್ಕೆ ಆಗಿಲ್ಲ ಅಂತಂದರೆ ಕೆಲವೊಬ್ಬರಿಗೆ ಜೆನ್ಯೂನ್ ಆಗಿರ್ತಕ್ಕಂಥ ಸಮಸ್ಯೆಗಳಿರ್ತವೆ, ಅವರ ಜನಪ್ರಿಯತೆಯ ಕಾರಣದಿಂದ ಓಟ್ ಬರ್ತವೆ. ಆದರೆ ಮಧು ಬಂಗಾರಪ್ಪ ಸೊರಬ ಕ್ಷೇತ್ರ, ಈಡಿಗ ಬಾಹುಳ್ಯ ಕ್ಷೇತ್ರ, ಹೌದು. ಧಾರವಾಡ ಸಂತೋಷ್ ಲಾಡ್ ವಾಸ್ ವೆರಿ ಮಚ್ ವೋಕಲ್. ಹೌದು, ಅವರು ದೇಶ ವಿದೇಶದ ರಾಜಕಾರಣವನ್ನು ಮಾತನಾಡ್ತಾ ಇದ್ರು. ಬಟ್ ಕಲಘಟಗಿಯಲ್ಲಿ ಲೀಡ್ ಎಷ್ಟು? ಪ್ರಹ್ಲಾದ್ ಜೋಶಿ ಅವ್ರದ್ದು 32,737. ಒಂದು ವರ್ಷದ ಹಿಂದೆ ಸಂತೋಷ್ ಲಾಡ್ ಒಂದು ಭರ್ಜರಿ ಜಯವನ್ನು ಕಲಘಟಗಿಯಲ್ಲಿ ದಾಖಲಿಸಿದ್ರು. ವಿನೋದ ಸೂಟಿಗೆ ಟಿಕೆಟ್ ಕೊಡಿಸಿ ಗೆಲ್ಲಿಸುವ ಜವಾಬ್ದಾರಿ ನನ್ನದು ಅನ್ನೋದನ್ನು ಸಂತೋಷ್ ಲಾಡ್ ಹೇಳಿದರು. ಪ್ರಸಾದ್ ಅಬ್ಬಯ್ಯ ಲೀಡ್ ಕೊಡಿಸಿದ್ದಾರೆ, ಕೋನ್ ರೆಡ್ಡಿ ಲೀಡ್ ಕೊಡಿಸಿದ್ದಾರೆ, ಶಿಗ್ಗಾಂವ್ನಲ್ಲಿ ಲೀಡ್ ಬಂದಿದೆ. ಕುಂದಗೋಳ MLA BJP MLA ಇರುವಲ್ಲಿ ಲೀಡ್ BJPದು ಕಡಿಮೆ ಆಗಿದೆ. ಆದರೆ ಸಂತೋಷ್ ಲಾಡ್ ಲೀಡ್ ಕೊಡಿಸಿಲ್ಲ, ವಿನಯ್ ಕುಲಕರ್ಣಿ ಲೀಡ್ ಕೊಡಿಸಿಲ್ಲ. ಎರಡೂ ಕ್ಷೇತ್ರಗಳಲ್ಲಿ
ಪ್ರಹ್ಲಾದ್ ಜೋಶಿ ಅವ್ರಿಗೆ ಎಲ್ಲೆಲ್ಲಿ ಲೀಡ್ ಬಂದಿದೆ? ವಿನಯ್ ಕುಲಕರ್ಣಿ, ಅರವಿಂದ್ ಬೆಲ್ಲದ್, ಮಹೇಶ್ ತೆಂಗಿನಕಾಯಿ, ಸಂತೋಷ್ ಲಾಡ್ ಇರುವ ಕ್ಷೇತ್ರಗಳಲ್ಲಿ ಲೀಡ್ ಬಂದಿದೆ. ಶಿಗ್ಗಾವಿ, ನವಲ್ಗುಂದ, ಹುಬ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ 17,000 ಲೀಡ್ ಇತ್ತು. ಈ ಬಾರಿ 9,000 ಲೀಡ್ ಇತ್ತು, 22,000 ಲೀಡ್ ಆಗಿದೆ ಕಾಂಗ್ರೆಸ್ಗೆ. ಅದರ ಅರ್ಥ ಏನು? ಸಂತೋಷ್ ಲಾಡ್ ಲೀಡ್ ಕೊಡಿಸ್ಲಿಕ್ಕೆ ಆಗಿಲ್ಲ. ಪರಮೇಶ್ವರ್ ಗೃಹ ಸಚಿವರು, ಪರಮೇಶ್ವರ್ ಅವರಿಗೆ ನೇಹಾ ಹಿರೇಮಠ್ ಪ್ರಕರಣ ನಡೆದಾಗ ಹುಬ್ಳಿಗೆ ಹೋಗ್ಲಿಕ್ಕೆ ಆಗಿರಲಿಲ್ಲ. ಯಾಕಂದರೆ ತುಮಕೂರಿನ ಚುನಾವಣೆ, ನನಗೆ ಅವರು ಹೇಳಿದ ನೆನಪಿದೆ ಅವ್ರ ಬೆಂಬಲಿಗರು, ತುಮಕೂರಿನ ಚುನಾವಣೆ ಬಹಳ ಮುಖ್ಯ ಅಂತ. ಏನಾಗಿದೆ ಕೊರಟಗೆರೆಯಲ್ಲಿ? ಸೋಮಣ್ಣ 93,000 ಪಡೆದ್ರೆ ಮುದ್ದಹನುಮೇಗೌಡರಿಗೆ 67,000 ಮತಗಳು ಮಾತ್ರ ಬಂದಿವೆ. ರಾಜಣ್ಣ ಆಗಾಗ ಹೇಳಿಕೆಗಳನ್ನು ಕೊಡ್ತಾ, ಅಂದರೆ ನಾನು ಹೇಳಿಕೆ ಯಾಕಂತಂದರೆ ಜಾಸ್ತಿ ಯಾರು ಮಾತನಾಡ್ತಿರ್ತಾರಲ್ಲ ಅವ್ರಿಗೆ ಬ್ಯಾಕಪ್ ಆಗಿ ನಿಮ್ಗೆ ಆ ಓಟ್ಗಳನ್ನು ತಂದು ಕೊಡ್ಬೇಕು, ಅವಾಗಷ್ಟೇ ಆ ಮಾತಿಗೆ ಬೆಲೆ ಇರುತ್ತೆ. ರಾಜಣ್ಣ ಸೋಮಣ್ಣ ಅಲ್ಲಿ 77,000 ಪಡೆದುಕೊಂಡಿದ್ದಾರೆ. ಎಲ್ಲರಿಗೂ ಗೊತ್ತು ರಾಜಣ್ಣ ಮಧುಗಿರಿಯಲ್ಲಿ ಪ್ರಭಾವಶಾಲಿ. ಕಳೆದ ಬಾರಿ ದೇವೇಗೌಡರ ವಿರೋಧಕ್ಕೆ ಅವರು BJPಗೆ ಓಟ್ ಕೊಡಿಸಿದ್ರು. ಆದರೆ ಈ ಬಾರಿ ಅವರೇ ಮುದ್ದಹನುಮೇಗೌಡರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತಕ್ಕಂಥದ್ದನ್ನು ಹೊರಟಿದ್ರು. ಮಂಡ್ಯ ಚಲುವರಾಯಸ್ವಾಮಿ ಹೋದ ವರ್ಷ ಅಷ್ಟೇ ಇಡೀ ಮಂಡ್ಯವನ್ನು ಕಾಂಗ್ರೆಸ್ ಸ್ವೀಪ್ ಮಾಡಿತ್ತು. ಚಲುವರಾಯಸ್ವಾಮಿಯಿಂದ ಮಂತ್ರಿ ಮಾಡಿದರು. HD ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ, HD ಕುಮಾರಸ್ವಾಮಿ ನಾಗಮಂಗಲದಲ್ಲಿ 1,13,000 ಪಡೆದಿದ್ದರೆ ಸ್ಟಾರ್ ಚಂದ್ರು ಕೇವಲ 66,000. ಅಂದರೆ ಲೀಡ್ ಈಸ್ 46,511, ಹ್ಯೂಜ್ ಲೀಡ್, ಅರ್ಧ ಲಕ್ಷ. ಉತ್ತರ ಕನ್ನಡದಲ್ಲಿ ಮಂಕಾಳ ವೈದ್ಯ ಬಿಡಿ, ಅಂದರೆ ನೀವು ಭಟ್ಕಳದಲ್ಲಿ ಗೆದ್ದಿದ್ರೂ ಕೂಡ ಭಟ್ಕಳದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ BJPಗೆ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಬೆಳಗಾವಿ ಗ್ರಾಮೀಣ ಜಗದೀಶ್ ಶೆಟ್ಟರ್ ಗೆದ್ದ ಮೇಲೆ ಒಂದು ಮಾತನ್ನು ಹೇಳಿದರು, ಎಲ್ಲ ಕ್ಷೇತ್ರ ಬಿಡಿ, ನಾನು ಬೆಳಗಾವಿ ಗ್ರಾಮಾಂತರದಲ್ಲೇ 50,529 ಲೀಡ್ ತೆಗೆದುಕೊಂಡಿದ್ದೀನಿ. ಅವರು ಅವ್ರಿಗದು ಖುಷಿಯಾಗಿತ್ತು. ಯಾಕಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಜಗದೀಶ್ ಶೆಟ್ಟರಿಗೆ ಹೇಳ್ತಾ ಇದ್ರು ಹೊರಗಿನಿಂದ ಬಂದವರು. ಲಕ್ಷ್ಮೀ ಹೆಬ್ಬಾಳ್ಕರ್ ನನಗನ್ಸುತ್ತೆ ಮರಾಠಿ ಭಾಷಿಕ ಮತಗಳ ಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ತುಂಬ ಆಸೆಯನ್ನು ಇಟ್ಕೊಂಡಿದ್ರು. ಮರಾಠಿ ಭಾಷಿಕ ಮತಗಳು ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ವಿಧಾನಸಭೆಯಲ್ಲಿ ಭರ್ಜರಿ ಜಯವನ್ನು ತಂದುಕೊಟ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಈಸ್ ಎ ವರ್ಕರ್ ಇನ್ ಬೆಳಗಾವಿ ಗ್ರಾಮಾಂತರ. ಆದರೆ ಲೋಕಸಭಾ ಚುನಾವಣೆಗೆ ನಾವು ಮೋದಿ ಎತ್ತ ಹೋಗ್ತೀವಿ ಅನ್ನೋದನ್ನು ಮರಾಠಿ ಭಾಷಿಕರು ಹೇಳಿದ್ದಾರೆ. ವಿಜಯಪುರ ಶಿವಾನಂದ ಪಾಟೀಲ್ರ ಮಗಳಿಗೆ ಸವಿತಾ ಪಾಟೀಲ್ಗೆ ಬಾಗಲಕೋಟೆಯಲ್ಲಿ ಟಿಕೆಟ್ ಕೊಟ್ಟರು. ಇದು ವಿಜಯಪುರದ ಬಸವನ ಬಾಗೇವಾಡಿಯಲ್ಲಿ ಬರುತ್ತೆ. ಅಲ್ಲಿ 17,000 ಲೀಡ್ BJPಗೆ. ನನಗನ್ಸುತ್ತೆ ಅಲ್ಲಿ BJP JDS ಒಟ್ಟಾಗಿದ್ದು ಕೂಡ ಅದೊಂದು ಪ್ರಮುಖ ಕಾರಣ. ಯಾಕಂದರೆ ಅಲ್ಲಿ JDSಗೂ ಓಟಿವೆ. MB ಪಾಟೀಲ್ 3,351 ಲೀಡ್. ಈ ಜಾಸ್ತಿ ಮಾತಾಡೋರು ಈ ಯತ್ನಾಳ್ರನ್ನ ಕೂಡ ಈ ಪಟ್ಟಿಯಲ್ಲಿ ನಾವು ಸೇರಿಸಿಲ್ಲ, ಸಚಿವರಲ್ಲ ಅನ್ನೋ ಕಾರಣಕ್ಕೋಸ್ಕರ. ರಮೇಶ್ ಜಿಗಜಿಣಗಿಗೆ ವಿಜಯಪುರ ನಗರದಲ್ಲಿ -9,000 ಇದೆ ಯತ್ನಾಳ್ರ ಕ್ಷೇತ್ರದಲ್ಲಿ. ಶಿವಾನಂದ ಪಾಟೀಲ್ರ ಕ್ಷೇತ್ರದಲ್ಲಿ 3,351 ಇದೆ. ಬೆಂಗಳೂರು ಉತ್ತರ ಕೃಷ್ಣ ಬೈರೇಗೌಡ ಬ್ಯಾಟ್ರಾಯನ್ಪುರ ಕ್ಷೇತ್ರದಲ್ಲಿ, ದಟ್ ಈಸ್ ಅ ಅರ್ಬನ್ ಕಾನ್ಸ್ಟಿಟ್ಯೂನ್ಸಿ. ಭಾವನಾ, ನಾನು ಕೃಷ್ಣ ಬೈರೇಗೌಡರೇ ಲೀಡ್ ಕೊಡಿಸ್ಲಿಕ್ಕೆ ಆಗಿಲ್ಲ ಅನ್ನೋದನ್ನು ನಾವು ತೆಗೆದುಕೊಳ್ಳೋಕ್ಕಾಗಲ್ಲ. ಅರ್ಬನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ವಿಧಾನಸಭೆಯಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ, ಲೋಕಸಭೆಯಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ. ಗ್ರಾಮೀಣ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಹಾಗಿರಲ್ಲ. ಈಗ ರಾಜಣ್ಣ, ಪರಮೇಶ್ವರ್, ಸಂತೋಷ್ ಲಾಡ್, ಲಕ್ಷ್ಮೀ ಹೆಬ್ಬಾಳ್ಕರ್. ಅರ್ಬನ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ನಿಮ್ಗೆ ಅದೊಂದು ಸಮಸ್ಯೆ ಇರುತ್ತೆ. ಚಿತ್ರದುರ್ಗ ಕೃಷ್ಣ ಬೈರೇಗೌಡರು ಆದರೂ ಅವರ ಲೀಡ್ ಎಷ್ಟು 35,051 BJPಗೆ ಲೀಡ್ ಸಿಕ್ಕಿದೆ. ದೊಡ್ಡ ಮಟ್ಟದಲ್ಲಿ ಗೆದ್ದಿದ್ರು ಅವರು. ಚಿತ್ರದುರ್ಗ ಹಿರಿಯೂರು ಸುಧಾಕರನ್ನ ಮಂತ್ರಿ ಮಾಡಿದ್ದೇ, ಹಿರಿಯೂರಿನಲ್ಲಿ ಕೆಲಸ ಮಾಡ್ತಾರೆ, ಚಿತ್ರದುರ್ಗದಲ್ಲಿ ಮಂತ್ರಿ ಮಾಡಿದರು. 6,000 ಲೀಡು ಹಿರಿಯೂರದಲ್ಲಿ B ಸುಧಾಕರ್ ಮತ್ತು ಭಾಳ ಓಡಾಡಿದರು ಚಂದ್ರಪ್ಪನವರ ಪರವಾಗಿ. ಯಾಕಂದರೆ ಮಂತ್ರಿ ಸ್ಥಾನ ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ. ಆದರೂ ಲೀಡ್ ಗಳಿಸ್ಲಿಕ್ಕಾಗಿಲ್ಲ. ಗೋವಿಂದ ಕಾರಜೋಳರಿಗೆ 88,794 ಮತಗಳು ಬಿದ್ದಿವೆ. ಇದರ ಅರ್ಥ ಏನು? ಬರೀ ಗ್ಯಾರಂಟಿಗಳ ಮೇಲೆ ಅವಲಂಬನೆ ನಿಮ್ಗೆ ವೋಟ್ಗಳನ್ನು ತರಲ್ಲ. ಇಟ್ ಈಸ್ ಆ್ಯಡೆಡ್ ಅಡ್ವಾಂಟೇಜ್, ನೋ ಡೌಟ್, ಇಟ್ ಈಸ್ ಆ್ಯಡೆಡ್ ಅಡ್ವಾಂಟೇಜ್ ಗ್ಯಾರಂಟಿಗಳು. ಆದರೆ ಬರೀ ಗ್ಯಾರಂಟಿಗಳಿಂದ ಮತ ಬರಲ್ಲ. ಕರ್ನಾಟಕದ ಕಾಂಗ್ರೆಸ್ ದ ಬಿಗ್ಗೆಸ್ಟ್ ಲೆಸನ್ ಇಟ್ ಶುಡ್ ಲರ್ನ್ ನಾವು ಬರೀ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀವಿ, ಜನರ ಅಕೌಂಟಿಗೆ ದುಡ್ಡು ಹಾಕ್ತಾಯಿದ್ದೀವಿ, ಜನ ಓಟ್ ಕೊಡ್ತಾರೆ.
ನನಗನ್ಸಿದ್ದು ಆಟಿಟ್ಯೂಡ್ ಟುವರ್ಡ್ಸ್ ಪೀಪಲ್ ಆಲ್ಸೋ ಮ್ಯಾಟರ್ಡ್ ಅಂತ ಅನಿಸುತ್ತೆ ಪ್ರಶಾಂತ್. ನನ್ನ ಕ್ಷೇತ್ರಗಳಿಗೆ ಹೋದಾಗ ಹಾಗಿದ್ದೊಂದು ವೈಬ್ ಅಂತೂ ನನಗೆ ಅರ್ಥ ಆಯ್ತು. ಈ ಒಂದು ವರ್ಷದಲ್ಲಿ ಅವರು ಜನರ ಸಂಪರ್ಕ ಮತ್ತು ಅವರ ನಡವಳಿಕೆ, ಅವರ ಮಾತುಗಳನ್ನು ಜನ ಅಬ್ಸರ್ವ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತಿದೆ. ನೋಡಿ, ಯಾವಾಗಲೂ ಅಧಿಕಾರದಲ್ಲಿದ್ದಾಗ ನಿಮ್ಮ ನಡವಳಿಕೆಯನ್ನು ಜನ ಅಬ್ಸರ್ವ್ ಮಾಡ್ತಾರೆ. ಆದರೆ ಗ್ಯಾರಂಟಿಗಳನ್ನು ಸ್ಟ್ರೀಮ್ಲೈನ್ ಮಾಡಿ ನೀವು ಡೆವಲಪ್ಮೆಂಟನ್ನು ಅದರ ಜೊತೆ ಜೋಡಿಸದೇ ಇದ್ದರೆ ಇಟ್ ವಿಲ್ ಇಂಪ್ಯಾಕ್ಟ್ ಲೈಕ್ ಸೇಮ್ ಹಿಂದುತ್ವ ಅಭಿವೃದ್ಧಿ ಜೊತೆಗೂಡದೇ ಇದ್ದರೆ ಬಿ ಜೆ ಪಿಗೆ ಏಟಾಗುತ್ತೆ. ಬರೀ ಹಿಂದುತ್ವ ಮಾಡಿದ್ರು ಓಟ್ ಬಂತ? ರಾಮ ಮಂದಿರದ ಉದ್ಘಾಟನೆಯಿಂದನೇ ಉತ್ತರ ಪ್ರದೇಶದಲ್ಲಿ ಗೆಲ್ಲಕ್ಕಾಗಿಲ್ಲ. ಅಭಿವೃದ್ಧಿನೂ ಮಾಡಿದರು, ಆದರೆ ಜಾತಿ ಸಮೀಕರಣ ತಪ್ಪಿತು. ಕರ್ನಾಟಕದಲ್ಲಿ ಏನಾಗಿದೆ, ಜಾತಿ ಸಮೀಕರಣ ಸರಿ ಇದೆ, ಬಟ್ ಅಭಿವೃದ್ಧಿ ಓಟ್ ಬಂದಿವೆ. ಆದರೆ ನೀವು ಅದರ ಜೊತೆ ಅಭಿವೃದ್ಧಿಯ ಕೆಲಸಗಳನ್ನು ಕೂಡ ಬರೀ ನಾವು ದಿನಾ ಬೆಳಗ್ಗೆ ಎದ್ದರೆ ಗ್ಯಾರಂಟಿ ಕೊಟ್ಟಿದ್ದೀವಿ, ನಿಮ್ಗೆ 2,000 ರೂಪಾಯಿ ಹಾಕಿದ್ದೀವಿ, ನೀವು ನಮ್ಗೆ ಓಟ್ ಹಾಕ್ತೀರಿ. ಜನರ ಆಶೋತ್ತರಗಳು, ಮಹತ್ವಾಕಾಂಕ್ಷೆಗಳು, ಆಸ್ಪಿರೇಷನ್ಸ್ಗಳು ಡೇ ಬೈ ಡೇ ಚೇಂಜ್ ಆಗ್ತವೆ. 2,000 ರೂಪಾಯಿ ನೋಟ್ ಹಾಕಿದ್ರಲ್ವಾ, ನನ್ನ ಮನೆ ಎದುರುಗಡೆ ರೋಡಿಗೆ ದುಡ್ಡು ಹಾಕಿ ಕೊಡ್ತಾ ಇಲ್ಲ. ಅಭಿವೃದ್ಧಿ, ನಿಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಅಭಿವೃದ್ಧಿಗೆ ದುಡ್ಡೇ ಕೊಡ್ತಾ ಇಲ್ಲ ಅನ್ನೋ. ಸಿದ್ದರಾಮಯ್ಯನವರ ನನಗೆ ಅಂದರೆ ಇವತ್ತು ವಿಶ್ಲೇಷಣೆ ಮಾಡುವ ದೃಷ್ಟಿಯಿಂದ ಹೇಳ್ತಿದ್ದೀನಿ, 13ರಿಂದ 18ರವರೆಗೆ ಸಿದ್ದರಾಮಯ್ಯ ಕ್ಲೀನ್ ಗೌರ್ಮೆಂಟ್ ಕೊಟ್ಟರು. ರಿಲೇಟಿವ್ಲಿ ಕ್ಲೀನ್, ಬಿಡಿ ಮೇಟಿ ಪ್ರಕರಣಗಳು ಬಂದವು, ಅದರ ಆ್ಯಂಡ್ ಅವರ ಒಂದು ಇಂಟಿಗ್ರಿಟಿ ಬಗ್ಗೆ, ಅವರ ಒಂದು ಆಡಳಿತದ ಬಗ್ಗೆ ಪ್ರಶ್ನೆಗಳಿರಲಿಲ್ಲ. ಬಟ್ ಭಾಗ್ಯಗಳ ಜೊತೆ ಅಭಿವೃದ್ಧಿಯನ್ನು ಜೋಡಿಸಲಿಲ್ಲ. ಒಂದು ಆಸ್ಪಿರೇಷನಲ್ ಕ್ಲಾಸ್ ನಿಮಗೆ ದಿನದಿಂದ ದಿನಕ್ಕೆ ಕೇಳ್ತಾ ಇರುತ್ತೆ, ಅದನ್ನು ಜೊತೆಗೆ ತೆಗೆದುಕೊಳ್ಳಿಲ್ಲ ಅಂತಂದರೆ ನೀವು ಕಾಂಗ್ರೆಸ್ಸಿಗೆ ಪರಂಪರಾಗತ ಮತಗಳು ಎಷ್ಟು ಬರಬೇಕು ಅದಷ್ಟೇ ಬರುತ್ತೆ. ಹೊಸ ಮತಗಳು ಜಾಯ್ನ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಸ್, ಒಂದು ಚಿಕ್ಕ ಬ್ರೇಕ್ನ ನಂತರ ಮಹಾರಾಷ್ಟ್ರದ ಕಡೆ ಹೋಗೋಣ. ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಹೇಳ್ತಾ ಇದ್ದಾರೆ, ನನ್ನನ್ನು DCM ಸ್ಥಾನದಿಂದ ವಿಮುಕ್ತಗೊಳಿಸಿ, ನಾನು ಪಕ್ಷಕ್ಕೋಸ್ಕರ ಕೆಲಸ ಮಾಡಬೇಕು ಅಂತ. ಮಾತಾಡೋದ್ರ ಬಗ್ಗೆ ಚಿಕ್ಕ ಬ್ರೇಕ್ ಆದ್ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.